ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು ಕೆಂಕೆರೆ ತುಮಕೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು ಕೆಂಕೆರೆ ಇದೊಂದು ಮಾದರಿ ಕಾಲೇಜು ಎಂಬ ಭಾವನೆಯೊಂದಿಗೆ ಉತ್ತಮವಾದಂಥ ಶೈಕ್ಷಣಿಕ ವಾತಾವರಣದೊಂದಿಗೆ ವಿದ್ಯಾರ್ಥಿಗಳ ಕಲಿಕಾ ವಾತಾವರಣವನ್ನು ಉತ್ತಮಪಡಿಸುತ್ತಿರುವುದು ಕಾಲೇಜಿನ ಹೆಗ್ಗಳಿಕೆಯ ಸರಿ ಅನ್ನೋದು ಒಂದು ಮುಖ್ಯವಾಗಿರುವಂಥ ವಿಚಾರ. ಗ್ರಾಮೀಣ ಯುವಜನತೆಯ ಉನ್ನತ ಶಿಕ್ಷಣದ ಕನಸಿನ ಸಾಕ್ಷಾತ್ಕರಣ ಕಾಲೇಜಿನ ಮೂಲ ಧ್ಯೇಯವಾಗಿದೆ. ಕಾರಣ ಏನೆಂದರೆ, ಕಾಲೇಜು ಗ್ರಾಮೀಣ ಪ್ರದೇಶದಲ್ಲಿ ನೆಲೆಗೊಂಡಿದ್ದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸನ್ನು ನನಸು ಮಾಡುವ ಸಲುವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಮುಖ್ಯವಾಗಿರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಪಠ್ಯ ಚಟುವಟಿಕೆಗಳು ಕ್ರಮಬದ್ಧವಾಗಿ, ವ್ಯವಸ್ಥಿತವಾಗಿ, ಶಿಸ್ತುಬದ್ಧವಾಗಿ ನಡೀತಾ ಇರುವಂಥದ್ದು ಒಂದು ಮುಖ್ಯವಾಗಿರುವಂಥ ವಿಚಾರ. ಈ ಕಾರಣಕ್ಕಾಗಿಯೇ ಹಲವಾರು ಸಂದರ್ಭದಲ್ಲಿ ನಾವು ರ್ಯಾಂಕ್ಗಳನ್ನು ಪಡ್ಕೊಂಡಿರುವಂಥದ್ದು. 2024-25ರಲ್ಲಿ ನಮ್ಮ ಕಾಲೇಜು 3 ರ್ಯಾಂಕ್ಗಳನ್ನು ಪಡ್ಕೊಂಡಿರುವಂಥ ವಿಚಾರವನ್ನು ನಾವು ಗಮನಿಸಿದಾಗ ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಕೈಗನ್ನಡಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಮಕ್ಕಳ ಕಲಿಕಾ ವಾತಾವರಣ ಉತ್ತಮವಾಗಿರಬೇಕು, ಅವರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು, ಶಾಸಕರು, CD ಸಮಿತಿ ಎಲ್ಲ ಸದಸ್ಯರು ಸೇರಿ ಹಲವಾರು ಸೌಲಭ್ಯಗಳನ್ನು ನಿರ್ಮಾಣ ಮಾಡುವಲ್ಲಿ, ಒದಗಿಸಿಕೊಡುವಲ್ಲಿ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಭಾಗವಾಗಿ ಕಳೆದ ತಿಂಗಳು ಉದ್ಘಾಟನೆಯಾದಂಥ ನೂತನ ಗ್ರಂಥಾಲಯ, ವಿಶಾಲವಾದಂಥ ಗ್ರಂಥಾಲಯ ಇದ್ದು ಸರಿಸುಮಾರು 20,000 ಪುಸ್ತಕಗಳಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಅದು ಪೂರಕವಾಗಿದೆ. ಇದೊಂದು ಮುಖ್ಯವಾಗಿರುವಂಥ ವಿಚಾರ. ಅದಕ್ಕಿಂತಲೂ ಮುಖ್ಯವಾಗಿ 2025-26ನೇ ಸಾಲಿಗೆ ನಮ್ಮ ಕಾಲೇಜಿನಲ್ಲಿ BCA ಪ್ರಾರಂಭವಾಗಿರುವಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿಕೆ ಬಯಸ್ತೇನೆ. ಈಗಾಗಲೇ 25 ವಿದ್ಯಾರ್ಥಿಗಳು ಅಡ್ಮಿಷನ್ ಪಡ್ಕೊಂಡಿದ್ದು, ಮೊನ್ನೆ ತಾನೇ 30 ಕಂಪ್ಯೂಟರ್ಗಳೊಂದಿಗೆ ಹೊಸ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆಗೊಂಡಿದೆ. ಅಂದ್ರೆ BCA ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಲ್ಯಾಬ್ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಂಪ್ಯೂಟರ್ ಲ್ಯಾಬ್ ಅನ್ನು ಸಿದ್ಧಗೊಳಿಸಿಕೊಂಡಿದ್ದೇವೆ. BCA ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಎಲ್ಲ ಶೈಕ್ಷಣಿಕ ವಾತಾವರಣವನ್ನು ಒದಗಿಸಿಕೊಡುವಂತ ಜವಾಬ್ದಾರಿಯೊಂದಿಗೆ ಈ ವರ್ಷ BCA ಪ್ರಾರಂಭವಾಗಿರುವಂತದ್ದು ಕಾಲೇಜಿನ ಒಂದು ಹಿರಿಮೆ ಅನ್ನೋ ಭಾವನೆಯೊಂದಿಗೆ ಇನ್ನು ಇದೊಟ್ಟಿಗೆ ನಾವು ಕೆಲವು ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಹಿಳಾ ವಿಶ್ರಾಂತಿ ಕೊಠಡಿ ನಮ್ಮಲ್ಲಿದೆ. ಮಹಿಳೆಯರಿಗೆ ಅದೊಂದು ಉತ್ತಮವಾದಂತ ಅವಕಾಶ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡುವುದರ ಮೂಲಕ ನಮ್ಮ ಮಕ್ಕಳು ಇವತ್ತು ಶುದ್ಧ ನೀರನ್ನ ಕುಡಿಲಿಕ್ಕೆ ಕಾರಣ ಆಗಿದೆ ಅನ್ನೋ ಒಂದು ಮಾತು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾಗಿದೆ. ಜೊತೆಗೆ ನಾವು ಕಳೆದ ವರ್ಷ ಮತ್ತು ಈ ವರ್ಷ ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಗತಿಗಳನ್ನ ಮಾಡೋದ್ರ ಮೂಲಕ ಕಂಪ್ಯೂಟರ್ ಕೋರ್ಸ್, ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಆ ಮೂಲಕ ಅವರು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅನ್ನು ಪಡ್ಕೊಳ್ಳೋದ್ರ ಮೂಲಕ ಒಂದು ಕಲಿಕೆ ಕೌಶಲ್ಯವನ್ನು ಉತ್ತಮಪಡಿಸಬೇಕು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. BCA ಕೋಆರ್ಡಿನೇಟರ್ ಆಗಿರುವಂತಹ ಡಾಕ್ಟರ್ ಯೋಗೀಶ್ ಬೀರ್ ಅವರು ಈ ವರ್ಷ BCA ಪ್ರಾರಂಭಕ್ಕೆ ಬಹಳಷ್ಟು ಶ್ರಮ ವಹಿಸಿ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಜೊತೆಗೆ ನಮ್ಮ ಕಾಲೇಜು 5 ಎಕರೆ 20 ಗುಂಟೆ ವ್ಯಾಪ್ತಿಯಲ್ಲಿದ್ದು ಉತ್ತಮವಾದಂತ ಪರಿಸರವನ್ನ ಹೊಂದಿದೆ. ಕಾಲೇಜಿಗೆ ಎಂಟ್ರಿ ಆದ ತಕ್ಷಣ ಹಸಿರು ವಾತಾವರಣ ನಿಮಗೆ ಸಿಗ್ತದೆ, ಅದೊಂದು ಮುಖ್ಯವಾಗಿರುವಂತ ಅಂಶ. ಗಿಡ ಮರಗಳಿಂದ ಕಂಗೊಳಿಸ್ತಾ ಇದೆ. ಕಲಿಕೆಗೆ ಉತ್ತಮವಾದಂತ ವಾತಾವರಣಕ್ಕೆ ಇದು ಪೂರಕವಾಗಿದೆ ಅನ್ನೋದು ಮುಖ್ಯವಾಗಿರುವಂತ ವಿಚಾರ. ಆಮೇಲೆ ನಮ್ಮಲ್ಲಿ CCTV ವ್ಯವಸ್ಥೆ ಇದೆ. ಮುಖ್ಯವಾಗಿ CCTV ವ್ಯವಸ್ಥೆ ಇದ್ದು ವಿದ್ಯಾರ್ಥಿಗಳು ಯಾವಾಗಲೂ CCTV ಕಣ್ಗಾವಲಿನಲ್ಲಿ ಇರೋದ್ರಿಂದ ಸುರಕ್ಷತೆಗೆ ಅದೊಂದು ಪೂರಕವಾಗಿರುವಂತಹ ವಾತಾವರಣ. ಹಾಗೆ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರು ನಿರಂತರವಾಗಿ ಕಾಲೇಜಿನಲ್ಲಿ ಇದ್ದು ವಿದ್ಯಾರ್ಥಿಗಳ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶವನ್ನ, ಉತ್ತಮವಾದಂತಹ ಭವಿಷ್ಯವನ್ನ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನಮ್ಮ ಕಾಲೇಜು ಒಂದು ಮಾದರಿ ಕಾಲೇಜು ಎಂಬ ಭಾವನೆಯೊಂದಿಗೆ ನಾವೀಗ ಕೆಲಸ ಮಾಡ್ತಾ ಇರುವಂತದ್ದು ಒಂದು ಸಂತೋಷದ ಸಂಗತಿ ಅಂತ ಹೇಳ್ತಾ, ಇದಕ್ಕೆ ಪೂರಕವಾಗಿ ನಮ್ಮ ಕಾಲೇಜಿನಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳಿಗೂ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದೀವಿ. ಅದು ಸ್ಪೋರ್ಟ್ಸ್ ಆಗಿರ್ಬೋದು, NSS ಆಗಿರ್ಬೋದು, ರೇಂಜರ್ಸ್ ಅಂಡ್ ರೋವರ್ಸ್ ಆಗಿರ್ಬೋದು, ರೆಡ್ ಕ್ರಾಸ್ ಆಗಿರ್ಬೋದು, ಆಮೇಲೆ ಕಲ್ಚರಲ್ ಕಮಿಟಿ ಆಗಿರ್ಬೋದು, ಹೀಗೆ ಎಲ್ಲ ಚಟುವಟಿಕೆಗಳು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದರ ಭಾಗವಾಗಿ ನಾಳೆ ಅಂದ್ರೆ 24 ಜೂನ್ 2025ರಂದು ನಮ್ಮ ಕಾಲೇಜಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಮಟ್ಟದ ಇಂಟರ್ ಕಾಲೇಜಿಯೇಟ್
ಪುರುಷರ ಮತ್ತು ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿ ಹಾಗೂ ಟೆನಿಕ್ವಾಯ್ಟ್ ಪಂದ್ಯಾವಳಿ ನಾಳೆ ನಡೀಲಿಕ್ಕಿದೆ. ಈ ಪಂದ್ಯಾವಳಿಗೆ ಸರಿಸುಮಾರು ಒಟ್ಟು 20 ತಂಡಗಳು ಕಾಲೇಜಿಗೆ ಆಗಮಿಸ್ತಾ ಇದ್ದಾವೆ. 20 ತಂಡಗಳು ಕಾಲೇಜಿಗೆ ಆಗಮಿಸ್ತಾ ಇರತಕ್ಕಂಥದ್ದು ಒಂದು ಸಂತೋಷವಾಗಿರುವಂತಹ ವಿಷಯ. ಆ ತಂಡಗಳಿಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಆ ನಾಳಿನ ಪಂದ್ಯಾವಳಿ ಸುಸೂತ್ರವಾಗಿ ಮಾನ್ಯ ಶಾಸಕರ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗಲಿಕ್ಕಿದೆ. ಸಿಡಿಸಿ ಸಮಿತಿಯ ಸದಸ್ಯರೆಲ್ಲರೂ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತ ಈ ಪಂದ್ಯಾವಳಿಗೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಶೈಕ್ಷಣಿಕ ಸಾಲಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯವು BMS ಕಾಲೇಜಿನಲ್ಲಿ ಪುರುಷರ ಥ್ರೋಬಾಲ್ ಮತ್ತು ಮಹಿಳೆಯರ ಥ್ರೋಬಾಲ್ ಮತ್ತು ಮಹಿಳೆಯರ ಟೆನಿಕಾಟ್ ಪಂದ್ಯಾವಳಿಯನ್ನು ಸಂಘಟಿಸಲು ಅವಕಾಶವನ್ನು ನೀಡಿತ್ತು. ಈ ನಿಟ್ಟಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯ ಮತ್ತು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ಅವಕಾಶವನ್ನು BMS ಕಾಲೇಜಿಗೆ ಕಲ್ಪಿಸಿತ್ತು. ಈ ನಿಟ್ಟಿನಲ್ಲಿ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರ ಹಾಗೂ ಶಾಸಕರು ಮತ್ತು ಕಾಲೇಜು ಅಭಿವೃದ್ಧಿಯ ಸಮಿತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಆ ನಿಟ್ಟಿನಲ್ಲಿ ನಾವು 2 ಥ್ರೋಬಾಲ್ ಅಂಕಣವನ್ನು ಹಾಗೂ 1 ಟೆನಿಕಾಟ್ ಅಂಕಣವನ್ನು ಸುಸಜ್ಜಿತವಾಗಿ ನಿರ್ಮಿಸಿದ್ದೇವೆ. ಅದಕ್ಕೆ ಮೂಲಭೂತವಾದ ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಹಾಗೆ ವಾಸ್ತವ್ಯಕ್ಕೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ.